ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾನ್ವಿ ನಗರದ ಕಚೇರಿ ಆಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ನಿಮಿತ್ತವಾಗಿ ಪೂಜಾ ಕಾರ್ಯಕ್ರಮ ಒಂದು ಅದ್ದೂರಿಯ ರೀತಿಯಲ್ಲಿ ನಡೀತಾ ಇದೆ. ಇಂದು ವಾಸವಿ ಭಕ್ತ ಭಜನಿ ಮಂಡಳದಿಂದ ಭಜನಿ ಮಂಡಳ ಆಗಿದೆ. ರಥೋತ್ಸವ ಸಹ ನೆರವೇರಿದೆ. ಕಚೇರಿ ಆಂಜನೇಯ ಸ್ವಾಮಿಗೆ ಒಂದು ಸುದೀರ್ಘ ಇತಿಹಾಸ ಇದೆ ಅಂತ ಹೇಳ್ಬೋದು. ಇದನ್ನ ನಮ್ಮ ತಾತನವರಾದ ದಿವಂಗತ ಶ್ರೀ ರಾಜ ಹನುಮಪ್ಪ ನಾಯಕ್ ಅವರ ಒಂದು ಕಾಲದಿಂದ ಹಿಡಿದು ಮತ್ತೆ ನಂತರ ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ರಾಜಮ್ಮನ ನಾಯಕ್ ಮಾಜಿ ಲೋಕಸಭಾ ಸದಸ್ಯರು ಇವರ ಒಂದು ಅಮೃತದಿಂದ ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿಸಲಾಯಿತು. ಅದೇ ರೀತಿಯಾಗಿ ಮಾನ್ವಿ ನಗರದ ಸಮಸ್ತ ಎಲ್ಲಾ ಸಮಾಜದವರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಆರ್ಯವೈಶ್ಯ ಸಮಾಜ, ಬ್ರಾಹ್ಮಣ ಸಮಾಜ, ನಮ್ಮ ನಾಯಕ್ ಸಮಾಜ, ಎಲ್ಲ ಸಮಾಜಗಳು ಇಲ್ಲಿ ಪ್ರತಿ ಶನಿವಾರ ಭಜನೆ ಮಾಡೋದನ್ನ ನಾವು ಸಣ್ಣವರಿದ್ದಾಗಲೂ ನೋಡಿದ್ವಿ. ನಮ್ಮ ನಮಾಜ್ಗಿರಿ ಗುಡ್ಡದ ಜನಾಂಗದವರು ಸಹ ಇಲ್ಲಿ ಭಜನೆ ಮಾಡಿದ್ರೆ ಪ್ರತಿ ವರ್ಷ ಇಲ್ಲಿ ಭಜನೆ ಮಾಡಿ ಮಲ್ಲಿಕಾರ್ಜುನ ಗುಡ್ಡಕ್ಕೆ ಮತ್ತೆ ಹನುಮೈ ತಾತನ ಗುಡ್ಡಕ್ಕೆ ಭಜನಾ ಮಂಡಳಿ ಮಾಡ್ತಿದ್ರು. ನಮ್ಮನ್ನೆಲ್ಲ ನಾವು ಸಣ್ಣವರಿದ್ದಾಗ ಕರ್ಕೊಂಡು ಹೋಗ್ತಿದ್ರು. ಈ ಒಂದು ಗುಡಿಯ ವಿಶೇಷ ಏನಂತಂದ್ರೆ, ಹನುಮ ದೇವರು ನಮ್ಮ ಇಷ್ಟ ಕಾರ್ಯಗಳು, ಇಷ್ಟ ಸ್ಥಿತಿಗಳನ್ನ ಮಾನವೀಯ ಜನತೆಗಲ್ಲದೆ ಎಲ್ಲರಿಗೂ ನೆರವೇರಿಸ್ತಾ ಬಂದಿದ್ದಾರೆ. ಅದನ್ನ ನಮ್ಮ ಮಾನವೀಯ ಜನರು ಅನುಭವಿಸಿದ್ದಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.